ವಿವಾಹವಾಗದೇ ಇರುವಂತಹ ಕನ್ಯೆಯರು ಈ ದೇವಸ್ಥಾನದಲ್ಲಿ ಕಲ್ಯಾಣ ಮಹೋತ್ಸವವನ್ನು ಆಚರಣೆ ಮಾಡಿ ಅದಾದ ನಂತರ ಅವರಿಗೆ ವಿವಾಹವಾಗಿರೋದು ಉಂಟು. ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ನಾನು ಈ ದೇವಸ್ಥಾನದಲ್ಲಿ ಸುಮಾರು 25 ವರ್ಷಗಳಿಂದ ಸಹಾಯಕ ಅರ್ಚಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ದೇವಸ್ಥಾನ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ 11ನೇ ಅಡ್ಡರಸ್ತೆ ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಅದ್ಭುತವಾದ ದೇವಾಲಯ. ಇದನ್ನು 1902ನೇ ಇಸವಿಯಲ್ಲಿ ನಾಲ್ವರಿ ಕೃಷ್ಣರಾಜ ಒಡೆಯರವರು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿದ್ದಂತಹ ಹಲವಾರು ಜನ ಶ್ರೀ ವೈಷ್ಣವರು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಇದಕ್ಕೆ ಸರಿಸುಮಾರು 120 ವರ್ಷಗಳ ಇತಿಹಾಸವಿದೆ. ಪ್ರತಿ ಸಂವತ್ಸರ ಶ್ರೀ ಪಾಂಚರಾತ್ರ ಆಗಮೋಕ್ತವಾಗಿ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ಉತ್ಸವಾದಿಗಳೆಲ್ಲ ನೆರವೇರುತ್ತೆ. ನಿತ್ಯೋತ್ಸವ, ಪಕ್ಷೋತ್ಸವ, ಕಾಮ್ಯೋತ್ಸವ, ಸಂವತ್ಸರೋತ್ಸವಗಳೆಲ್ಲ ತುಂಬ ವಿಜೃಂಭಣೆಯಿಂದ ಈ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತೇವೆ. ವರ್ಷಕ್ಕೆ ಒಮ್ಮೆ ಬರುವಂತಹ ಬ್ರಹ್ಮೋತ್ಸವ ಆಗಲಿ, ಪವಿತ್ರೋತ್ಸವವಾಗಲಿ ಹಾಗೂ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆಯುವಂತಹ ಉತ್ಸವಗಳು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಹಲವಾರು ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಕೃಷ್ಣನ ದರ್ಶನ ಪಡೆದು ಕೃತಾರ್ಥರಾಗಿದ್ದಾರೆ. ತುಂಬ ವಿಶೇಷವಾದ ದೇವಸ್ಥಾನವಾಗಿರೋದ್ರಿಂದ ಹಲವಾರು ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಸರ್ವ ವಿಧವಾದ ಸೌಭಾಗ್ಯಗಳನ್ನು ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ವಿವಾಹವಾಗದೇ ಇರುವಂತಹ ಕನ್ಯೆಯರು ಈ ದೇವಸ್ಥಾನದಲ್ಲಿ ಕಲ್ಯಾಣ ಮಹೋತ್ಸವವನ್ನು ಆಚರಣೆ ಮಾಡಿ ಅದಾದ ನಂತರ ಅವರಿಗೆ ವಿವಾಹವಾಗಿರೋದು ಉಂಟು. ಜೊತೆಗೆ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಗರುಡ ಭುಕ್ತಿ ಪ್ರಸಾದವನ್ನು ಈ ದೇವಸ್ಥಾನದಲ್ಲಿ ನೀಡಲಾಗತ್ತೆ. ವಿಶೇಷವಾಗಿ ಎಷ್ಟೋ ಜನ ಭಕ್ತಾದಿಗಳು ಇಲ್ಲಿ ಸಂತಾನ ಪ್ರಾಪ್ತಿಗೋಸ್ಕರ ಕೃಷ್ಣನ ಮುಂದೆ ತೊಟ್ಟಿಲನ್ನು ಕಟ್ಟಿ ಹರಕೆ ಹೊತ್ತು ಮಕ್ಕಳಾದ ನಂತರ ಹರಕೆಯನ್ನು ತೀರಿಸಿ ಗರುಡ ಭುಕ್ತ ಪ್ರಸಾದವನ್ನು ಸ್ವೀಕಾರ ಮಾಡಿರುವಂತಹ ಉದಾಹರಣೆಗಳು ನಮಗೆ ಬಹಳಷ್ಟು ಸಿಗತ್ತೆ. ತುಂಬ ಜನ ಭಕ್ತರು ಹಲವಾರು ವಿಧವಾದ ಪುರುಷಾರ್ಥಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಆಗಮಿಸೋದು ಉಂಟು. ಭಕ್ತರ ಅನುಭವದಲ್ಲಿ ಹಲವಾರು ಅದು ವರ್ಣಿಸಲು ಅಸಾಧ್ಯವಾದಂತಹ ಘಟನೆಗಳು ನಡೆದಿದೆ. ಕೃಷ್ಣನ ಅನುಭವ ಎಲ್ಲರಿಗೂ ಏರ್ಪಡುತ್ತೆ. ಕೃಷ್ಣನ ಪೂರ್ಣ ಸಾನ್ನಿಧ್ಯವಿರೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಕೃಷ್ಣನನ್ನು ದರ್ಶನ ಮಾಡಿದ್ರೆ ನಮಗೆ ಪುರುಷಾರ್ಥಗಳೊಂದಿಗೆ ಕೃಷ್ಣನ ಒಂದು ದಿವ್ಯವಾದ ಅನುಭೂತಿಯು ಈ ದೇವಸ್ಥಾನದಲ್ಲಿ ಸಿಗತ್ತೆ. ಅದಕ್ಕೆ ಹಲವಾರು ನಿದರ್ಶನಗಳಿದೆ. ನಮ್ಮ ದೇವಸ್ಥಾನದಲ್ಲಿ ಭಾದ್ರಪದ ಮಾಸ ಅಂದರೆ ಸೆಪ್ಟೆಂಬರ್ ಮಾಸದ 14ನೇ ದಿನಾಂಕ ಇಲ್ಲಿ ವಿಶೇಷವಾಗಿ ಶ್ರೀ ಜಯಂತಿ ಉತ್ಸವವನ್ನು ಆಚರಿಸಲಾಗುತ್ತದೆ. ಆದರೆ ಈ ತಿಂಗಳು ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಆಗಸ್ಟ್ ತಿಂಗಳಿನ 16ನೇ ತಾರೀಕು ಸ್ಮಾರ್ತ ಸಂಪ್ರದಾಯಕ್ಕೆ ಸೇರಿದವರು, ಇನ್ನೂ ಕೆಲವರೆಲ್ಲ ಚಾಂದ್ರಮಾನವನ್ನು ಪ್ರಧಾನವಾಗಿಟ್ಕೊಂಡು ಶ್ರಾವಣ ಮಾಸದಲ್ಲೇ ಆಚರಣೆ ಮಾಡುವಂತಹ ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದವರು ಗೋಕುಲಾಷ್ಟಮಿಯನ್ನು ಆಚರಿಸ್ತಾರೆ. ಆ ಒಂದು ದಿನ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಭಕ್ತರಿಗೋಸ್ಕರವಾಗಿ ವಿಶೇಷವಾದ ಪೂಜೆಗಳು ಮತ್ತು ಪುನಸ್ಕಾರಗಳು ದೇವಸ್ಥಾನದಲ್ಲಿ ನಡೆಯುತ್ತೆ. ಆಗಸ್ಟ್ ತಿಂಗಳಲ್ಲಿ ಭಕ್ತರ ಕೋರಿಕೆಯಂತೆ ವಿಶೇಷವಾದ ಉತ್ಸವಗಳು ನಡೆಯೋದ್ರಿಂದ ಈ 2 ತಿಂಗಳಿನಲ್ಲಿ ಬರುವಂತಹ ಕೃಷ್ಣಾವತಾರೋತ್ಸವಕ್ಕೆ ತಮ್ಮೆಲ್ಲರಿಗೂ ನಮ್ಮ ದೇವಸ್ಥಾನಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಈ ಮೂಲಕ ಕೋರುತ್ತೇವೆ. ಎಲ್ಲರೂ ಬಂದು ಕೃಷ್ಣನ ದರ್ಶನ ಪಡೆದು ಕೃತಾರ್ಥರಾಗಬೇಕಾಗಿ ತಮ್ಮಲ್ಲಿ ಸವಿನಯಪೂರ್ವಕ ಪ್ರಾರ್ಥನೆ ಮಾಡಿಕೊಳ್ತೇವೆ. ಐ ಲವ್ ಮಲ್ಲೇಶ್ವರಂ ಈ ಚಾನಲಿನ ಮೂಲಕ ವೀಕ್ಷಣೆ ಮಾಡ್ತಾ ಇರುವಂತಹ ಎಷ್ಟೋ ಜನ ಅವರೆಲ್ಲರಿಗೂ ನಮಸ್ಕಾರವನ್ನು ಸಮರ್ಪಿಸ್ತೇವೆ.